ಕನ್ನಡ ಭಾಷೆಯಲ್ಲಿ ಬೆಳೆದು ಬಂದ ದಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ಪವರ್ಗ ಅಂದ್ರೆ ಪ ಅಂದ್ರೆ ಅಧಿಕಾರದಿಂದ ಮಮತೆಯವರೆಗೂ ಅಂತ. ಪ ಪ ಭ ಭ ಮ ಅಂತ. ಮ ಅಂದ್ರೆ ಮಮಕಾರ, ಅಧಿಕಾರದಿಂದ ಮಮಕಾರದವರೆಗೂ, ಪದಾಧಿಕಾರದಿಂದ. ಹಾಗಾಗಿ ಹಾಗೆ ಅಂದ್ರೆ ಅಂದ್ರೆ ಭಗವಂತ, ಕಾಣದ ದೇವರಿಗೆ ಕಾಣುವ ತಾಕತ್ತಿರುವುದು. ಪದಾಧಿಕಾರ ಅಂದ್ರೆ ಮನೆಗೆ ಒಡೆಯನನ್ನ ಅಪ್ಪ ಅನ್ನುವುದು, ಮನೆಯ ಮಮತೆಯನ್ನ ಅಮ್ಮ ಅನ್ನುವುದು ವಾಡಿಕೆ ಆಯ್ತಲ್ಲ. ಅದು ತದ್ವಿರುದ್ಧವಾಗಿ ಮಂಗಳೂರಲ್ಲಿ ಯಾಕೆ ಅಮ್ಮನನ್ನ ಅಪ್ಪ ಅಂತಾರೆ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡು. ಮಂಗಳೂರು ಅಳಿಯ ಸಂತಾನ, ಅಲ್ಲಿ ಪದಾಧಿಕಾರ ಅಮ್ಮಂದು, ಮಮತೆಯ ನೆರಳು ಅಪ್ಪಂದಾಗ್ಬಿಡುತ್ತಲ್ಲಿ. ಆದ್ರೂ ಕೂಡ ಆ ಅಪ್ಪೆ ಅಂತ ಯಾಕೆ ಕರೀತಾರೆ ಅಂದ್ರೆ ಪೂರಾ ಮನೆಯ ಅಧಿಕಾರವನ್ನ ಆಯಮ್ಮನ ಹೆಸರಲ್ಲೇ ಇರುತ್ತೆ. ಆಸ್ತಿ ಪಾಸ್ತಿ ಎಲ್ಲ ಆಯಮ್ಮನ ಹೆಸರಲ್ಲೇ ಇರುತ್ತೆ. ಹಾಗಾಗಿ ಆಯಮ್ಮನೆ ಅಲ್ಲಿ ಅಪ್ಪ ಆಗ್ತಾರೆ. ಹಾಗಾಗಿ ಅಪ್ಪ ಅಮ್ಮ ಅನ್ನುವುದು ಅದು ಲಿಂಗಕ್ಕೆ ಸಂಬಂಧಿಸಿದ್ದಲ್ಲ, ಅದೊಂದು ಜವಾಬ್ದಾರಿಯುತವಾದ ಭಗವಂತನ ಹಾಗೆ. ಇಲ್ಲಿ ನಮಗೆ ಗಂಡು ಅಪ್ಪ ಆದ್ರೆ ಅಲ್ಲಿ ಹೆಣ್ಣು ಅಪ್ಪೆ ಆಗ್ತಾಳೆ. ಯಾಕಂದ್ರೆ ಅಲ್ಲಿ ಹೆಣ್ಣು ನಮ್ಮ ಮನೆಗೆ ಗಂಡು ಹೋಗ್ತಾನೆ ಮದ್ವೆ ಆಗಿ, ಆಕೆಯ ಐಶ್ವರ್ಯವನ್ನ ಅವನೇ ನೋಡ್ಕೋತಾನೆ. ಆಕೆ ರಾಣಿ ತರ, ರಾಣಿ ಜೇನ್ ತರ ಇರ್ತಾಳೆ. ಅದು ಪರಶುರಾಮರ ಕಾಲದಿಂದ ಆ ಪದ್ಧತಿ ಬಂತು. ಹಾಗಾಗಿ ಅಲ್ಲಿ ಅಮ್ಮನೇ ಅಪ್ಪೆ ಆಗ್ತಾಳೆ. ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಸಂಸ್ಕೃತಿ ಭಾಷೆಯ ಜೊತೆಗೆ ಒಂದು ಐತಿಹಾಸಿಕ ಹಿನ್ನೆಲೆಗಳಿರುತ್ತೆ. ಅದು ತಲೆಗೆ ಹೊಳೀತು. ಇದೆಲ್ಲೂ ಗೂಗಲ್ ಅಲ್ಲಿ ಸಿಕ್ಕಿದ್ದಲ್ಲ, ಇದು ಊಹನಾ ಸಿದ್ಧಾಂತ ಅಹೋರಾತ್ರಂದು. ಧನ್ಯವಾದ. ಅಹೋರಾತ್ರ.